ಹಾಯ್. ಪೂಜಾ ರೂಮ್ ಟೂರ್ ವಿಡಿಯೋ ಆಯಿತು, ಹಾಗೆ ಕಿಚನ್ ಟೂರ್ ವಿಡಿಯೋ ಆಯಿತು. ಅದಾದ್ಮೇಲೆ ತುಂಬ ಜನ ಕೇಳಿದ್ದು, ಅಕ್ಕ ನಿಮ್ಮ ಹೋಮ್ ಟೂರ್ ಮಾಡಿ, ನಿಮ್ಮ ಮನೆ ಹೇಗಿದೆ ಅನ್ನೋದನ್ನ ಕಂಪ್ಲೀಟಾಗಿ ನಮಗೆ ತೋರಿಸಿ ಅಂತ ಕೇಳ್ತಾನೆ ಇದ್ರಿ ಅಲ್ವಾ. ಸೊ ಫೈನಲಿ ಹಿಯರ್ ಈಸ್ ಯುವರ್ ಅನದರ್ ವಿಶ್ ಆಲ್ಸೋ ಗ್ರಾಂಟೆಡ್. ಅಂದರೆ ತುಂಬ ದಿನದಿಂದ ಪೆಂಡಿಂಗಲ್ಲಿ ಇದ್ದಿದ್ದಂಥ ನಮ್ಮ ಮನೆಯ ಅಂದರೆ ನಮ್ಮ ಹೋಮ್ ಟೂರ್ ವಿಡಿಯೋನ ಇವತ್ತು ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಯಾಕೆ ತಡ ಮಾಡೋದಲ್ವಾ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಪ್ರೇಮ ಶಂಕರ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಐ ಹೋಪ್ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಯಾವಾಗಲೂ ಅದೇ ಥರ ಇರಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತೀನಿ. ಸೊ ಈ ಹೋಮ್ ಟೂರ್ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ನಾನು ಫಸ್ಟ್ ಈಗ ವೇರ್ ಮಾಡಿರೋಂಥ ಈ ಸೀರೆ ಡೀಟೇಲ್ಸ್ನ ಕೊಟ್ಬಿಡ್ತೀನಿ, ಆಮೇಲೆ ಹೋಮ್ ಟೂರ್ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಈ ಸೀರೆ ಪ್ಯೂರ್ ಕಾಟನ್ ಇದೆ. ಇದನ್ನು ನಾನು ಮೀಶೋಯಿಂದ ತರಿಸ್ಕೊಂಡಿದ್ದು. ಇದರಲ್ಲಿ ಈ ರೀತಿ ಪ್ರಿಂಟ್ ಬರುತ್ತೆ. ಇದ್ರ ಜೊತೆನೆ ಈ ಬ್ಲೌಸ್ನು ಕೂಡ ತರಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ಸೀರೆನಲ್ಲೇ ರೆಡ್ ಬ್ಲೌಸ್ ಪೀಸ್ ಬರುತ್ತೆ, ಬಟ್ ನಾನು ರೆಡಿ ಬ್ಲೌಸ್ನ ತರಿಸ್ಕೊಂಡಿದ್ದೀನಿ. ಇದರಲ್ಲಿ ಲೈಟಾಗಿ ಈ ರೀತಿ ಡಿಸೈನ್ ಕೂಡ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಸೀರೆಗೂ ಕೂಡ ನಾವು ಇದನ್ನು ಮ್ಯಾಚ್ ಮಾಡ್ಕೋಬೋದು. ಹಾಗೆ ಇದರಲ್ಲಿ ಕಲರ್ ಆಪ್ಷನ್ ಕೂಡ ಸಿಗುತ್ತೆ. ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ತೊಗೋಬೋದು. ಸೊ ಈ ಸೀರೆನಲ್ಲಿ ರೆಡ್ ಕಲರ್ ಹೈಲೈಟಿಂಗ್ ಇರೋದ್ರಿಂದ ನಾನು ಇದಕ್ಕೆ ರೆಡ್ ಬ್ಲೌಸ್ನ ಮ್ಯಾಚ್ ಮಾಡಿದ್ದೀನಿ. ಸೊ ಕಂಪ್ಲೀಟಾಗಿ ಈ ಸೀರೆ ಲುಕ್ಕು ಈ ರೀತಿ ಇದೆ. ಸೊ ಕಾಟನ್ ಸೀರೆ ಆಗಿರೋದ್ರಿಂದ ತುಂಬ ಕಂಫರ್ಟಬಲ್ ಆಗಿದೆ. ಇನ್ನು ಪಲ್ಲುನಲ್ಲಂತೂ ಕಂಪ್ಲೀಟ್ಲಿ ಈ ರೀತಿ ಪ್ರಿಂಟ್ ಬರುತ್ತೆ, ಜೊತೆಗೆ ಲೈಟಾಗಿ ಮಿರರ್ ವರ್ಕ್ ಕೂಡ ಮಾಡಿದ್ದಾರೆ. ಇದೇ ತುಂಬ ಎಲಿಗೆಂಟಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಈ ರೀತಿ ಈ ಸಮ್ಮರ್ಗಂತೂ ಬೆಸ್ಟ್ ಸ್ಯಾರಿ ಅಂತ ಹೇಳ್ಬೋದು. ಸೊ ಈ ಸೀರೆ ಮತ್ತು ಈ ಬ್ಲೌಸ್ ಲಿಂಕನ್ನು ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ಮರಿದೆ ಚೆಕ್ ಮಾಡಿ. ಹಾಗೆ ಈ ಹೋಮ್ ಟೂರ್ ವಿಷಯಕ್ಕೆ ಬರೋದಾದರೆ, ನಮ್ಮದು 2 BHK ನಾರ್ತ್ ಫೇಸ್ ಮನೆ. ಸೊ ಇದರ ಮೆಷರ್ಮೆಂಟ್ ಬಂದು 45x35 ಇದೆ. ನನ್ನ ಕಿಚನ್ ಟೂರ್ ವಿಡಿಯೋ ಮಾಡಿದ್ಮೇಲೆ ತುಂಬ ಜನ ಅಕ್ಕ ನಿಮ್ಮ ಕಿಚನ್ ಸೈಜ್ ಎಷ್ಟಿದೆ ಹೇಳಿ ಅಂತ ಕೇಳ್ತಾನೆ ಇದ್ರಿ. ಸೊ ಈ ವಿಡಿಯೋ ಕಂಟಿನ್ಯೂ ಮಾಡ್ತಾನೆ ಎಲ್ಲ ಮೆಷರ್ಮೆಂಟ್ಗಳನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಈಗ ಎಂಟ್ರೆನ್ಸಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ಡೋರ್ ಎಂಟ್ರಿ ಆದ ತಕ್ಷಣ ಲೆಫ್ಟ್ ಸೈಡಲ್ಲಿ ಒಂದು ವಾಲ್ ಬರುತ್ತೆ, ಹಾಗೆ ರೈಟ್ ಸೈಡಲ್ಲಿ ಒಂದು ವಾಲ್ ಇದೆ. ಇದು ನಮ್ಮ TV ಯೂನಿಟ್ ವಾಲು. ಸೊ ಫಸ್ಟ್ ಇದನ್ನ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ, ಆಮೇಲೆ ಆ ಸೈಡಲ್ಲಿರುವಂಥ ವಾಲ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ TV ಯೂನಿಟ್ ಬಂದು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿದೆ. ಆ್ಯಕ್ಚುಲಿ ನಮ್ಮ ಈ ಮನೆ ಮೇನ್ ಥೀಮ್ ಬಂದು ರೆಕ್ಟ್ಯಾಂಗ್ಯುಲರ್ ಶೇಪೇ. ನಮ್ಮ ಹಾಲು ಹಾಗೆ ನಮ್ಮ ಸೀಲಿಂಗಲ್ಲಿರುವಂಥ POPಗಳು, TV ಯೂನಿಟು ಆಲ್ಮೋಸ್ಟ್ ಎಲ್ಲನೂ ಕೂಡ ಇದೇ ಶೇಪಲ್ಲೇ ಇದೆ. ಸೊ ಈ TV ಯೂನಿಟ್ ಮೇಲ್ಗಡೆ ಇಲ್ಲಿ ನೀವು ನೋಡ್ಬೋದು, ಇಲ್ಲೂ ಕೂಡ ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಬರುತ್ತೆ. ಹಾಗೆ ಸೈಡಲ್ಲಿ ಒಂದು 3 ಸ್ಕ್ವೇರ್ ಬಾಕ್ಸಸ್ ಬರುತ್ತೆ. ಹಾಗೆ ಈ ಸೈಡಲ್ಲಿ 2 ಈ ರೀತಿ ರ್ಯಾಕ್ಗಳು ಬಂದಿದೆ. ಅದ್ರ ಕೆಳಗಡೆ ಈ 3 ಡ್ರಾಯರ್ಸ್ ಆದಮೇಲೆ ಇದು ಹೀಗೆ ಕಂಟಿನ್ಯೂ ಆಗುತ್ತೆ. ಇಲ್ಲೊಂದು ಸ್ಟೋರೇಜ್ ಬಾಕ್ಸ್ ಕೊಟ್ಟಿದ್ದಾರೆ, ಹಾಗೆ ಇಲ್ಲೂ ಕೂಡ 2 ಇದೆ. ಮೇಲ್ಗಡೆ ಬಂದು ಮೀಟ್ರ್ ಬಾಕ್ಸ್ಗೆ ಅಂತ. ಇನ್ನು ಇದನ್ನು ನಾವು ಯೂಶುವಲ್ ಆಗಿ ಹೆಲ್ಮೆಟ್ ಇಡೋದಕ್ಕೆ ಅಂತ ಯೂಸ್ ಮಾಡ್ತೀವಿ. ಇನ್ನು ಈ 3 ಸ್ಟೋರೇಜ್ ಬಾಕ್ಸ್ ಏನಿದೆ ಅಲ್ವಾ, ಡ್ರಾಯರ್ಸು, ಇದು ಕಂಪ್ಲೀಟ್ಲಿ ಮಕ್ಕಳು ಸ್ಟಡಿ ಮೆಟೀರಿಯಲ್ಸ್ ಏನಿದೆಯೋ ಅದೆಲ್ಲದನ್ನು ಕೂಡ ಇಲ್ಲಿ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಈ ಸ್ಪೇಸು ವೈಟ್ ಇರೋದ್ರಿಂದ ವೈಟಿಗೆ ಗ್ರೀನ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ 2 ಸೈಡಲ್ಲೂ ಈ ರೀತಿ ಆರ್ಟಿಫಿಷಿಯಲ್ ವಾಸ್ನ ಇಟ್ಟಿದ್ದೀನಿ. ಮಧ್ಯದಲ್ಲಿ ಒಂದು ಗಣೇಶ ಐಡಲ್ಲು, ಹಾಗೆ ಮೀಶೋನಲ್ಲಿ ಚಿಕ್ಕ ಬುದ್ಧಗಳು ಸಿಗುತ್ತೆ ಅಲ್ವಾ, ಅದನ್ನ ಇದರಲ್ಲಿ ನೀಟಾಗಿ ಅರೇಂಜ್ ಮಾಡಿದ್ದೀನಿ. ಸೊ ಇದ್ರ ಪಕ್ಕದಲ್ಲೇ ಸ್ವಲ್ಪ ಕೆಳಗಡೆ ಈ ರೀತಿ ಒಂದು ರ್ಯಾಕ್ ಇದೆ. ಈ ಸೈಡಲ್ಲಿ ಆ್ಯಕ್ಚುಲಿ ಈ ರೀತಿ ರ್ಯಾಕ್ಗಳು 2 ಇದೆ. ಫಸ್ಟ್ ಒನ್ನಲ್ಲಿ ನಾನು ಅಗೈನ್ ಗಣೇಶನ್ ಫೋಟೋನೇ ಇಟ್ಕೊಂಡಿದ್ದೀನಿ. ಗಣೇಶನ್ ಫೋಟೋ ಇಡುವಾಗ ಯೂಶುವಲ್ ಆಗಿ ಅದ್ರ ಫೇಸು ದಕ್ಷಿಣಕ್ಕೆ ಇರಬಾರ್ದು, ಪೂರ್ವ, ಪಶ್ಚಿಮ ಅಥವಾ ಉತ್ತರಕ್ಕಿದ್ರೆ ಚೆನ್ನಾಗಿರುತ್ತೆ, ಒಳ್ಳೇದು ಅಂತ ಹೇಳ್ತಾರೆ. ಸೊ ಹೇಗಿದ್ರು ಈ ರ್ಯಾಕ್ ಖಾಲಿ ಇತ್ತಲ್ವ, ಇಲ್ಲಿ ಇದನ್ನ ಇಟ್ಕೊಂಡಿದ್ದೀನಿ. ಸೊ ಇದ್ರ ಕೆಳಗಡೆ ನನ್ನ ಮೇನ್ ಚಾನೆಲ್ ಇನ್ಫೋ ಪ್ರೇಮ ಶಂಕರ್ದು ಸಿಲ್ವರ್ ಪ್ಲೇ ಬಟನ್ ಬಂದಿದ್ದನ್ನು ಇಲ್ಲಿ ಇಟ್ಟಿದ್ದೀನಿ. ಹಾಗೆ ಈ 2 ರ್ಯಾಕ್ ಮೇಲೂ ಹಾಗೆ ಈ ಫೋಟೋ ಫ್ರೇಮ್ಗಳನ್ನು ಇಟ್ಟರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ ಸಿಂಪಲ್ ಆಗಿರುವಂಥ ವಾಸ್ಗಳನ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ನಮ್ಮ TV ಯೂನಿಟ್ ಸೆಂಟ್ರಲ್ಲಿ ಒಂದು ಬುದ್ಧನ ಇಟ್ಟಿದ್ದೀನಿ. ಅದ್ರ ಕೆಳಗಡೆ ಹಾಕೋದಕ್ಕೆ ಅಂತ ಹೇಳಿ ಆರ್ಟಿಫಿಷಿಯಲ್ ಗ್ರಾಸ್ನ ತರಿಸಿದ್ದೆ. ಸೊ ಅಲ್ಲಿ ಯೂಸ್ ಮಾಡಿ ಉಳಿದಿರೋದನ್ನ ನಾನು ಇಲ್ಲಿ ಸೆಟ್ ಮಾಡ್ಕೊಂಡಿದ್ದೀನಿ. ಇನ್ನು ಇದ್ರ ಕೆಳಗಡೆ ಒಂದು ರಿಯಲ್ ಪ್ಲಾಂಟ್ನ ಇಟ್ಟಿದ್ದೀನಿ. ಹಾಗೆ ಈ ಸೈಡ್ ಬಂದರೆ TV ಕೆಳಗಡೆ ಸೆಂಟರ್ ಪಾರ್ಟಲ್ಲಿ ಈ ಬುದ್ಧನ ಇಟ್ಟಿದ್ದೀನಿ. ಈ TV ಹಿಂದ್ಗಡೆ ಇರುವಂಥ ಈ ಸ್ಕ್ರೀನ್ಗೆ ಈ ಬ್ಲೂ ಕಲರ್ ಮ್ಯಾಚ್ ಆಗುತ್ತೆ ಅಂತ ಪ್ರಿಫರಬಲಿ ನಾನು ಈ ಕಲರ್ನೇ ಸೆಲೆಕ್ಟ್ ಮಾಡಿ ತರಿಸ್ಕೊಂಡಿದ್ದು. ಇದರಲ್ಲಿ ನಮಗೆ ಮಲ್ಟಿಪಲ್ ಕಲರ್ ಆಪ್ಷನ್ ಸಿಗುತ್ತೆ, ಬಟ್ ನನಗೆ ಬ್ಲೂ ಬೇಕು ಅಂತ ಹೇಳೇ ತರಿಸ್ಕೊಂಡಿದ್ದು.
ಈ ಸೈಡಲ್ಲಿ ಈ ರೀತಿ 3 ಬಾಕ್ಸಸ್ ಬರುತ್ತೆ. ಇದರಲ್ಲಿ ಈ ರೀತಿ ಸ್ಮಾಲ್ ಐಡಲ್ಸ್ಗಳನ್ನ ಇಟ್ಟಿದ್ದೀನಿ. ಹಾಗೆ ಕೆಳಗಡೆ ಒಂದು ರಿಯಲ್ ಪ್ಲಾಂಟ್ನ ಇಟ್ಟಿದ್ದೀನಿ. ಸೊ ಇದಿಷ್ಟು ಓವರಾಲ್ ನಮ್ಮ ಟಿವಿ ಯೂನಿಟು. ಆ್ಯಕ್ಚುಲಿ ನಮ್ಮ ಮನೇನ ಎಷ್ಟು ನಾವು ಅದ್ದೂರಿಯಾಗಿ ಕಟ್ಟಿಸಿದ್ದೀವಿ ಅನ್ನೋದಕ್ಕಿಂತ ನಾವು ಹೇಗೆ ಮನೇನ ಆರ್ಗನೈಸ್ ಮಾಡ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ನಮ್ಮ ಮನೆ ಲುಕ್ ನಿಂತಿರುತ್ತೆ. ಹಾಗಂತ ಕಾಸ್ಟ್ಲಿ ಇರೋವಂಥ ಪ್ರಾಡಕ್ಟ್ಸ್ಗಳನ್ನು ತಂದೇನೆ ಮನೇನ ಆರ್ಗನೈಸ್ ಮಾಡಬೇಕು ಅಂತ ಏನೂ ಇಲ್ಲ. ಸಿಂಪಲ್ ಆಗಿ ಕಡಿಮೆ ಬೆಲೆನಲ್ಲಿರುವಂಥ ಐಟಮ್ಸ್ಗಳನ್ನೇ ತಂದು ಚೆನ್ನಾಗಿ ನಮ್ಗೆ ಹೇಗೆ ಬೇಕೋ ಆ ರೀತಿ ಆರ್ಗನೈಸ್ ಮಾಡಿಕೊಂಡ್ರೆ ಮನೆಗೆ ಒಂದು ಒಳ್ಳೆ ಲುಕ್ ಬರುತ್ತೆ. ಸೊ ಟಿವಿ ಯೂನಿಟ್ ನೋಡಿದ್ರಿ ಅಲ್ವಾ, ಅದ್ರ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲೇ ಈ ರೀತಿ ದೊಡ್ಡ ವಿಂಡೋ ಬರುತ್ತೆ. ನಾನು ಇದಕ್ಕೆ 2 ಸೈಡಲ್ಲೂ ಬ್ಲ್ಯಾಕ್ಔಟ್ ಕರ್ಟನ್ಸ್ನ ಯೂಸ್ ಮಾಡಿದ್ದೀನಿ, ಹಾಗೆ ಮಧ್ಯದಲ್ಲಿ ನಾರ್ಮಲ್ ಕರ್ಟನ್ಸ್ನ ಯೂಸ್ ಮಾಡಿದ್ದೀನಿ. ಇನ್ನು ಓವರ್ ಆಲ್ ನಮ್ಮ ಲಿವಿಂಗ್ ರೂಮ್ ಲುಕ್ ಈ ರೀತಿ ಇದೆ. ಆದಷ್ಟು ಸಿಂಪಲ್ ಆಗಿ ಈ ರೀತಿ ಅರೇಂಜ್ ಮಾಡಿದ್ದೀನಿ. ಈ ಲಿವಿಂಗ್ ರೂಮ್ ಎಕ್ಸಾಕ್ಟ್ ಮೆಷರ್ಮೆಂಟ್ ಎಷ್ಟಿದೆ ಅನ್ನೋದನ್ನ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಇನ್ನು ಈ ವಿಂಡೋ ರೈಟ್ ಸೈಡಲ್ಲಿರೋ ಈ ವಾಲ್ನ ಕಂಪ್ಲೀಟ್ಲಿ ಗ್ಯಾಲರಿ ವಾಲ್ ಆಗಿ ಕ್ರಿಯೇಟ್ ಮಾಡಿದ್ದೀನಿ. ಮಧ್ಯದಲ್ಲಿ ಇರೋವಂಥದ್ದು ನನ್ನ ಚಿಕ್ಕ ಮಗಂದು ಹ್ಯಾಂಡ್ ಕ್ಯಾಸ್ಟಿಂಗ್ ಮಾಡಿಸಿದೆ ಅಲ್ವಾ, ಸೊ ಆ ಫ್ರೇಮ್ನ ಹಾಕಿ ಸೈಡಲ್ಲಿ ನಮ್ಮ ಮೆಮೊರೀಸ್ನೆಲ್ಲ ಕೂಡ ಈ ರೀತಿ ಫ್ರೇಮಲ್ಲಿ ಕ್ಯಾಪ್ಚರ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ಇದ್ರ ಆಪೋಸಿಟ್ ವಾಲ್ಗೆ ಈ ರೀತಿ ಒಂದು ಫ್ಯಾಮಿಲಿ ಫೋಟೋ ಫ್ರೇಮ್ನ ಹಾಕಿ ಅದ್ರ ಕೆಳಗಡೆ ಒಂದು ಮೆಟಲ್ ವಾಲ್ ಆರ್ಟನ್ನು ಹಾಕಿದ್ದೀನಿ. ಇದನ್ನು ತಗೊಂಡಾಗ ಇಷ್ಟು ಶೇಡಿಂಗ್ ಇರಲಿಲ್ಲ, ಸ್ವಲ್ಪ ಡಲ್ ಕಲರ್ ಇತ್ತು. ಸೊ ನಾನು ಇದಕ್ಕೆ ಸ್ವಲ್ಪ ಕಲರಿಂಗ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಈ ಹಾಲಲ್ಲಿ ಒಂದು ಕಾರ್ನರಲ್ಲಿ ಈ ರೀತಿ ಲ್ಯಾಂಪನ್ನು ಇಟ್ಟು ಇನ್ನೊಂದು ಕಾರ್ನರಲ್ಲಿ ಒಂದು ವುಡನ್ ಸ್ಟ್ಯಾಂಡ್ನ ಇಟ್ಟು ಅದ್ರ ಮೇಲ್ಗಡೆ ಈ ರೀತಿ ಒಂದು ವಾಸು ವಿತ್ ಫ್ಲವರ್ಸ್, ಆರ್ಟಿಫಿಷಿಯಲ್ ಫ್ಲವರ್ಸ್ನ ಇಟ್ಟು ಅರೇಂಜ್ ಮಾಡಿದ್ದೀನಿ. ಹಾಗೆ ಇದ್ರ ಮುಂದ್ಗಡೆ ಈ ರೀತಿ ಒಂದು ಚಿಕ್ಕದಾಗಿರುವಂಥ ಆಮೆನ ಇಟ್ಟಿದ್ದೀನಿ. ಸೊ ಇದೆಲ್ಲದನ್ನೂ ಕೂಡ ಅಂದರೆ ನಾನೀಗ ನಮ್ಮ ಮನೆ ಡೆಕೋರೇಟ್ ಮಾಡೋದಕ್ಕೆ ಅಂತ ತೊಗೊಂಡಿರೋ ಆಲ್ಮೋಸ್ಟ್ ಎಲ್ಲ ಐಟಮ್ಸು ಕೂಡ ಮೀಶೋನಿಂದಾನೆ. ಸೊ ಎಲ್ಲ ಪ್ರಾಡಕ್ಟ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮರಿದೆ ಒಂದ್ಸರಿ ಚೆಕ್ ಮಾಡಿ. ಹಾಗೆ ಮಧ್ಯದಲ್ಲಿರೋ ಈ ಟಿಪಾಯ್ ಮೇಲ್ಗಡೆ ಒಂದು ಡೈನಿಂಗ್ ಟೇಬಲ್ ಮ್ಯಾಟನ್ನು ಹಾಕಿ ಒಂದು ಬ್ಯಾಂಬೂ ಟ್ರೀನ ಇಟ್ಟಿದ್ದೀನಿ. ಸೊ ನೀವು ನನ್ನ ರೆಗ್ಯುಲರ್ ವೀಡಿಯೋಸಲ್ಲಿ ನೋಡಿರ್ತೀರ, ಯೂಶುವಲ್ ಆಗಿ ಈ ಬ್ಯಾಂಬೂ ಟ್ರೀ ನಮ್ಮ ಅಡುಗೆ ಮನೆ ಹತ್ರ ಇರುತ್ತೆ. ಸೊ ನಮ್ಮ ಮನೆಯಲ್ಲಿ ಯಾವ ರೀತಿ ಒಕೇಶನ್ ಇದೆ ಅದ್ರ ಬೇಸ್ ಮೇಲೆ ಇದು ಅಲ್ಲೂ ಇಲ್ಲೂ ಮೂವ್ ಆಗ್ತಾ ಇರುತ್ತೆ. ಸೋಫಾ ಕಾರ್ನರಲ್ಲೇ ಈ ರೀತಿ ಒಂದು ಮನಿ ಪ್ಲ್ಯಾಂಟ್ ಇದೆ. ಒಟ್ಟಿನಲ್ಲಿ ನಾವು ಡೋರಿಂದ ಎಂಟ್ರಿ ಆದ ತಕ್ಷಣನೇ ಡೈರೆಕ್ಟಾಗಿ ನಮಗೆ 2 ಸೈಡಲ್ಲೂ ಕೂಡ ರಿಯಲ್ ಪ್ಲ್ಯಾಂಟ್ ಕಾಣುತ್ತೆ. ಇನ್ನು ಲಿವಿಂಗ್ ರೂಮಿಂದ ಡೈನಿಂಗ್ ಏರಿಯಾಕ್ಕೆ ಹೋಗುವಾಗ ಈ ರೀತಿ ಒಂದು ಆರ್ಚ್ ಬರುತ್ತೆ, ಅದ್ರ ಮೇಲ್ಗಡೆ ಒಂದು ವಾಲ್ ಹಾರ್ಟನ್ನು ಹಾಕಿ 2 ಸೈಡಲ್ಲೂ ಕೂಡ ಈ ರೀತಿ ಹ್ಯಾಂಗ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲೇನೆ ಒಂದು ಡಬಲ್ ಸೈಡೆಡ್ ಹ್ಯಾಂಗಿಂಗ್ ಕ್ಲಾಕ್ನ ಹಾಕಿದ್ದೀವಿ. ಇದೊಂದು ರೀತಿ ಮನೆಗೆ ವಿಂಟೇಜ್ ಲುಕ್ನ ಕೊಡುತ್ತೆ. ಬ್ರಾಸ್ ಮೆಟೀರಿಯಲ್ ಇದು, ಹಾಗೆ ಕ್ರಾಫ್ಟಲ್ ಬ್ರ್ಯಾಂಡ್ದು. ಸೊ ಅಡುಗೆ ಮನೇಲಿ ಇರುವಾಗ ಟೈಮ್ ನೋಡೋದಕ್ಕೆ, ಹಾಗೆ ಲಿವಿಂಗ್ ರೂಮಲ್ಲಿ ಯಾರಾದರೂ ಕೂತ್ಕೊಂಡಿರೋರ್ಗೂ ಕೂಡ ಟೈಮ್ ನೋಡೋದಕ್ಕೆ ಈಸಿ ಆಗಲಿ ಅಂತ ಹೇಳಿ ಇಲ್ಲಿಗೆ ನಾವು ಇದನ್ನು ಫಿಕ್ಸ್ ಮಾಡಿದ್ದೀವಿ. ನೆಕ್ಸ್ಟ್ ಇದು ಡೈನಿಂಗ್ ಹಾಲು. ಆ್ಯಕ್ಚುಲಿ ಡೈನಿಂಗ್ ಹಾಲಲ್ಲೇ ನಮ್ಮ ದೇವ್ರ ಮನೆಯೂ ಬರುತ್ತೆ, ಬನ್ನಿ ತೋರಿಸ್ತೀನಿ. ದೇವ್ರ ಮನೆಗೆ ಎಂಟ್ರಿ ಆಗ್ತಿದ್ದಾಗೇ ಒಂದು ರೀತಿ ಡಿವೋಷನಲ್ ಫೀಲಿಂಗ್ ಬರಬೇಕು, ಹಾಗೆ ಒಂದು ವಿಂಟೇಜ್ ಲುಕ್ ಕ್ರಿಯೇಟ್ ಆಗಬೇಕು ಅಂತ ಹೇಳಿ ಈ ಟೀ ಕುಡ್ಡಿಂದ ಈ ರೀತಿ ಡಿಸೈನ್ನ ಮಾಡಿಸಿದ್ದೀವಿ ಸೈಡಲ್ಲೆಲ್ಲ. ಹಾಗೆ ಡೋರ್ ಕಾರ್ನರಲ್ಲಿ ಮತ್ತೆ ಟೀ ಕುಡ್ಡಿಂದ ಡಿಸೈನ್ ಮಾಡಿದ್ದಾರೆ. ಸೆಂಟ್ರಲ್ ಮಾತ್ರ ಈ ರೀತಿ ಗ್ಲಾಸ್ ಬರೋದು. ಸೊ ಕಂಪ್ಲೀಟ್ಲಿ ಗ್ಲಾಸ್ ಫಿನಿಶಿಂಗ್ ಬರುತ್ತೆ. ಈ ಫ್ರೇಮ್ನ ನಾನು ಇಲ್ಲೇ ಲೋಕಲ್ ಶಾಪಲ್ಲೇ ಮಾಡಿಸಿದ್ದು. ಒಂದೇ ಫ್ರೇಮಲ್ಲೇ ಎಲ್ಲ ದೇವ್ರುಗಳು ಬಂದರೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ವಾ. ಹಾಗೆ ಪೂಜೆ ಮಾಡೋದಕ್ಕೂ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ ಅಂತ ಹೇಳಿ ಈ ರೀತಿ ಮಾಡಿಸಿದ್ದೀನಿ. ಅರೌಂಡ್ 3000 ರುಪೀಸ್ ಆಯಿತು ಅಂತ ಅಂದ್ಕೊಳ್ತೀನಿ ಇದಕ್ಕೆ. ಇನ್ನು ಇದ್ರ ಮೇಲ್ಗಡೆ ಇರೋವಂಥ ಈ ಫ್ರೇಮ್ನ ಮೀಶೋಯಿಂದ ತರಿಸಿದ್ದು. ಇದನ್ನು ಹೇಗೆ ಫಿಕ್ಸ್ ಮಾಡಿದ್ದೀನಿ ಅಂತ ನಮ್ಮ ಪೂಜಾ ರೂಮ್ ಟೂರ್ ಇದೆ ಅಲ್ವಾ ವಿಡಿಯೋ, ಅದರಲ್ಲಿ ಡೀಟೇಲ್ ಆಗಿ ತೋರಿಸಿದ್ದೀನಿ. ಒಂದ್ಸರಿ ನೀವು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ನಮ್ಮ ಕಂಪ್ಲೀಟ್ ಪೂಜಾ ರೂಮ್. ಸೊ ಡೈನಿಂಗ್ ಹಾಲಲ್ಲಿ ಈ ಕಾರ್ನರಲ್ಲಿ ಪೂಜಾ ರೂಮ್ ಬರುತ್ತೆ. ಸೊ ಈ ಕಂಟಿನ್ಯೂಯೇಷನ್ ವಾಲ್ ಬಂದು ನಾನು ಕ್ರಾಕರಿ ಯೂನಿಟ್ ಮಾಡಿಸ್ಕೊಂಡಿದ್ದಂತೂ ತುಂಬಾನೇ ಯೂಸ್ ಆಯಿತು. ಈ ರೀತಿ ಗ್ಲಾಸ್ ಐಟಮ್ಸ್ಗಳನ್ನೆಲ್ಲ ಇದರಲ್ಲಿ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು. ಇನ್ನು ಇದ್ರ ಕೆಳಗಡೆನೆ ನಮ್ಮ ಪ್ಲಾನ್ ಇದ್ದಿದ್ದು ಆ್ಯಕ್ಚುಲಿ ಡೈನಿಂಗ್ ಟೇಬಲ್ ಮಾಡೋಣ ಅಂತ ಹೇಳಿ. ಹಾಗಾಗಿ ಈ ಫೋಲ್ಡಬಲ್ ಟೇಬಲ್ ಒಂದನ್ನು ಮಾಡಿಸ್ಕೊಂಡಿದ್ದೆ. ಸೊ ಈ ರೀತಿ ಬರುತ್ತೆ ಇದು ಟೇಬಲ್ಲು. ಇಲ್ಲಿ ನಾವು ಆರಾಮಾಗಿ 4 ಸೀಟರ್ಸ್ನ ಅರೇಂಜ್ ಮಾಡ್ಕೋಬೋದು. ಬಟ್ ಇಲ್ಲಿ ದೇವ್ರ ಮನೆಗೆ ಡೈರೆಕ್ಟಾಗಿ ಆಪೋಸಿಟ್ ಆಗೋದ್ರಿಂದ ನಾವು ಈಗ ಅಷ್ಟಾಗಿ ಯೂಸ್ ಮಾಡ್ತಾ ಇಲ್ಲ. ಮೇ ಬಿ ಇದನ್ನು ಬೇರೆ ಕಡೆ ಫಿಕ್ಸ್ ಮಾಡೋ ಪ್ಲ್ಯಾನ್ ಇದೆ, ಅಥವಾ ಹೊಸ ಡೈನಿಂಗ್ ಟೇಬಲ್ನೇ ಇಲ್ಲಿ ಅರೇಂಜ್ ಮಾಡೋ ಪ್ಲ್ಯಾನ್ ಇದೆ. ನೋಡೋಣ ಏನಾಗುತ್ತೆ ಅಂತ. ಸೊ ಇದಿಷ್ಟು ಈ ಕ್ರಾಕರಿ ಯೂನಿಟು ಮತ್ತು ಡೈನಿಂಗ್ ಟೇಬಲ್ ಏರಿಯಾ ಆಯಿತು. ಇನ್ನು ಈ ಸೈಡ್ ಬಂದರೆ ದೇವ್ರ ಮನೆ ಮತ್ತು ಕಿಚನ್ ಮಧ್ಯದಲ್ಲಿ ಇದಿಷ್ಟು ಸ್ಪೇಸ್ ಖಾಲಿ ಉಳಿದಿತ್ತು. ಸೊ ಈ ಜಾಗನ ಹೇಗೆ ಯುಟಿಲೈಸ್ ಮಾಡೋದು ಅಂತ ಪ್ಲ್ಯಾನ್ ಮಾಡಿದಾಗ ಇಲ್ಲೊಂದು ಸ್ಟಡಿ ಟೇಬಲ್ ಅಥವಾ ವರ್ಕಿಂಗ್ ಏರಿಯಾನ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಈ ಟೇಬಲ್ನ ಮಾಡಿಸ್ಕೊಂಡಿದ್ದೀವಿ.
ನನಗೆ ಇಲ್ಲಿ ವರ್ಕ್ ಮಾಡೋದಕ್ಕೂ ಕನ್ವೀನಿಯೆಂಟ್ ಆಗಿರುತ್ತೆ, ಅಂದರೆ ಎಡಿಟಿಂಗ್ ಎಲ್ಲ ಮಾಡ್ಕೊಳ್ತಾ ಇರ್ತೀನಿ ಇಲ್ಲೇನೆ. ಹಾಗೆ ಮಕ್ಳಿಗೆ ನಾನು ಅವ್ರೇನಾದರೂ ಓದ್ತಾ ಇರುವಾಗಲೇ ಅಡುಗೆ ಮಾಡ್ಕೊಳ್ತಾ ಇಲ್ಲಿ ಅವರಿಗೆ ಹೆಲ್ಪ್ ಮಾಡೋದಕ್ಕೂ ಈಸಿ ಆಗುತ್ತೆ ಅಂತ ಹೇಳಿ ಈ ಟೇಬಲ್ನ ಮಾಡಿಸ್ಕೊಂಡಿರೋದು. ಇನ್ನು ದೇವ್ರ ಮನೆಯಲ್ಲಿ ನೀವು ನೋಡಿದ್ರಿ ಅಲ್ವಾ, ಅಲ್ಲಿ ಅಷ್ಟಾಗಿ ನನಗೆ ಡ್ರಾಯರ್ಸ್ ಎಲ್ಲ ಇಲ್ಲ. ಹಾಗಾಗಿ ಪೂಜೆಗೆ ಬೇಕಾಗಿರುವಂಥ ಎಕ್ಸ್ಟ್ರಾ ಐಟಮ್ಸ್ಗಳೇನಿದೆಯೋ ಅದೆಲ್ಲದನ್ನು ಕೂಡ ನಾನು ಇಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ, ಅಂದರೆ ಕೆಳಗಡೆ ಡ್ರಾನಲ್ಲಿ. ಇನ್ನು ಈ ಚಿಕ್ಕ ಡ್ರಾನಲ್ಲಿ ನನ್ನ ವರ್ಕ್ ರಿಲೇಟೆಡ್ ಏನಾದರೂ ಐಟಮ್ಸ್ ಇದ್ದರೆ ಅದನ್ನೆಲ್ಲ ಕೂಡ ಸಣ್ಣ ಪುಟ್ಟ ಥಿಂಗ್ಸ್ ಇಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಇನ್ನು ಈ ಮೇಲ್ಗಡೆ ಡ್ರಾನಲ್ಲಿ ಪೂಜೆಗೆ ಬೇಕಾಗಿರುವಂಥ ದೊಡ್ಡ ಕಳಸ ಆಗಿರ್ಬೋದು, ಅಂದರೆ ಕೊಡಗಳು, ಇದನ್ನೆಲ್ಲ ಕೂಡ ಅಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಇನ್ನು ಕಿಚನ್ನ ಕಂಪ್ಲೀಟಾಗಿ ತೋರಿಸೋದಕ್ಕೆ ಹೋದರೆ ವಿಡಿಯೋ ತುಂಬಾ ಲೆಂದಿ ಆಗಿಬಿಡುತ್ತೆ. ಸೊ ಅದಕ್ಕೆ ಈ ವಿಡಿಯೋನಲ್ಲಿ ಜಸ್ಟ್ ನಮ್ಮ ಕಿಚನ್ ಹೇಗಿದೆ ಅನ್ನೋದನ್ನು ಔಟ್ಲುಕ್ ತೋರಿಸ್ತೀನಿ ಅಷ್ಟೇ. ಆಲ್ರೆಡಿ ನಾನು 2 months ಬ್ಯಾಕೆ ನಮ್ಮ ಕಿಚನ್ ಟೂರ್ನ ಮಾಡಿದ್ದೀನಿ. ಅದರಲ್ಲಿ ನಮ್ಮ ಕಿಚನ್ ಹೇಗಿದೆ, ನಾನು ಹೇಗೆ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ಡೀಟೇಲಾಗಿ ಹೇಳಿದ್ದೀನಿ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನಿಮ್ಗೆ ಬೇಕು ಅಂದರೆ ಒಂದ್ಸರಿ ಮರೀದೆ ಚೆಕ್ ಮಾಡಿ. ಸೊ ಈಗ ನಮ್ಮ ಕಿಚನ್ ಹೇಗಿದೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಬನ್ನಿ. ಕಿಚನಲ್ಲಿ ನಾವು ಸ್ಟೋರ್ ರೂಮ್ ಮಾಡಿಕೊಂಡು ಹಾಗೆ ಫ್ರಿಜ್ಜಿಗೆ ಅಂತ ಸ್ವಲ್ಪ ಜಾಗ ಬಿಟ್ಕೊಂಡ್ಮೇಲೆ ಇಲ್ಲಿ ನಮಗೆ ಒಂದು ಸ್ವಲ್ಪ ಜಾಗ ಎಕ್ಸ್ಟ್ರಾ ಸಿಕ್ತು. ಇದು ಸ್ಪೇಸ್ನ ನಾವು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಈ ಜಾಗದಲ್ಲಿ ವಾಷಿಂಗ್ ಏರಿಯಾ ಅಂತ ಮಾಡ್ಕೊಂಡಿದ್ದೀವಿ. ಅಂದರೆ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಅಂತಲೇ ಇದು ಸಪ್ರೇಟ್ ರೂಮ್ ಆಗಿದೆ. ಸೊ ಇದಿಷ್ಟು ವಾಷಿಂಗ್ ಏರಿಯಾ ಆದಮೇಲೆ ಈ ಜಾಗದಲ್ಲಿ ನಾವು ವಾಶ್ ಬೇಸಿನ್ ಎಲ್ಲ ಮಾಡಿಸ್ಕೊಂಡಿದ್ದೀವಿ. ಸೊ ರೈಟ್ ಸೈಡು ಮತ್ತು ಲೆಫ್ಟ್ ಸೈಡಲ್ಲಿ ಒಂದೊಂದು ಬೆಡ್ರೂಮ್ ಬರುತ್ತೆ. ಇನ್ನು ಮಧ್ಯದ ಜಾಗದಲ್ಲಿ ಆ ಕಡೆ ಸೈಡು ಅಟ್ಯಾಚ್ ಬಾತ್ರೂಮ್ ಮುಂದಿದೆ, ಹಾಗೆ ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಬರುತ್ತೆ. ಸೊ ದೇವ್ರ ಮನೆಗೆ ಇದು ಆಪೋಸಿಟ್ ಆಗಬಾರ್ದು ಅಂತ ಈ ಡಿಸೈನ್ನ ಇಲ್ಲಿ ಮಾಡಿಸ್ಕೊಂಡಿದ್ದೀವಿ. ಇದಕ್ಕೆ ಇನ್ನೂ ಕೂಡ ಸ್ವಲ್ಪ ಡಿಸೈನ್ ಮಾಡಿಸೋದಿದೆ. ನಿಮಗೆ ಗೊತ್ತಲ್ವಾ, ಒಂದ್ಸರಿ ನಾವು ಮನೆ ಓಪನಿಂಗ್ ಮಾಡಿಸ್ಕೊಂಡು ಆಮೇಲೆ ಸ್ವಲ್ಪ ವರ್ಕ್ನ ಮಾಡಿಸ್ಕೊಳ್ತೀವಿ ಅಂದರೆ ಅದು ಸ್ವಲ್ಪ ಪೆಂಡಿಂಗಲ್ಲೇ ಉಳಿದಿರುತ್ತೆ. ಸೊ ಹಾಗಾಗಿ ಇದು ಪೆಂಡಿಂಗ್ ಕೆಲಸನೇ, ಬಟ್ ಇದು ಹೀಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತು, ಹಾಗಾಗಿ ಹಾಗೆ ಬಿಟ್ಬಿಟ್ಟಿದ್ದೀವಿ. ಇನ್ನು ಇಲ್ಲಿ ಈ ರೀತಿ ವುಡ್ ವರ್ಕ್ನ ಮಾಡಿಸಿ ಅದರ ಮೇಲ್ಗಡೆ ಒಂದು ಟೇಬಲ್ ಟಾಪ್ ವಾಶ್ ಬೇಸಿನ್ನ ಹಾಕಿದ್ದೀವಿ. ಸೊ ವುಡ್ ವರ್ಕ್ ಮೇಲ್ಗಡೆ ಎಲ್ಲ ಇಲ್ಲಿ ಹ್ಯಾಂಡ್ ವಾಶ್ ಮಾಡುವಾಗ ನೀರು ಬೀಳುತ್ತೆ ಅಂತ ಹೇಳಿ ಈ ರೀತಿ ಒಂದು ಆರ್ಟಿಫಿಷಿಯಲ್ ಗ್ರಾಸ್ ಮ್ಯಾಟನ್ನು ಹಾಕಿದ್ದೀನಿ. ಇನ್ನು ಈ ಏರಿಯಾ ಪೂರ್ತಿ ಒಂದು ಸ್ವಲ್ಪ ಪ್ಲೇನಾಗಿ ಕಾಣಿಸುತ್ತೆ ಅಂತ ಒಂದು ವಾಸ್ನ ಇಟ್ಟು ಅದರಲ್ಲಿ ಸ್ವಲ್ಪ ಆರ್ಟಿಫಿಷಿಯಲ್ ಪ್ಲಾಂಟು ಮತ್ತು ಫ್ಲವರ್ಸ್ನ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಇದೇ ವಾಲ್ಗೆನೆ ಈ ರೀತಿ ಒಂದು ಪಾಂಡಾ ವಾಲ್ ಆರ್ಟನ್ನು ಪೇಸ್ಟ್ ಮಾಡಿದ್ದೀನಿ. ಮನೇಲಿ ಮಕ್ಕಳಿದಾರಲ್ವಾ, ಸೊ ಅವ್ರು ಬ್ರಷ್ ಮಾಡುವಾಗ ಅಥವಾ ಹ್ಯಾಂಡ್ ವಾಶ್ ಮಾಡುವಾಗ ಇದನ್ನು ನೋಡಿದ್ರೆ ಖುಷಿ ಆಗುತ್ತೆ ಅಂತ ಹೇಳಿ. ಹಾಗೆ ಇದ್ರ ಪಕ್ಕದಲ್ಲೇ ನಮ್ಮ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸೊ ಇದು ನಮ್ಮ ಮಾಸ್ಟರ್ ಬೆಡ್ರೂಮು. ನಾನು ಸಿಂಪಲ್ ಆಗಿ ಈ ರೀತಿ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ಈ ಬೆಡ್ ಆಪೋಸಿಟ್ ಅಲ್ಲೇನೆ ಈ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ನಮ್ಮನೆ ಕಂಪ್ಲೀಟ್ ಆಗಿ ವಾಸ್ತು ಪ್ರಕಾರ ಇದೆ, ಬಟ್ ನಾವು ಮಿಸ್ ಮಾಡಿರೋ ಒಂದು ಪಾಯಿಂಟ್ ಅಂದ್ರೆ ಇದೇನೆ. ನಮಗೆ ಇದು ಆಕ್ಚುಲಿ ಗೊತ್ತಿರಲಿಲ್ಲ, ಮನೆ ಕಟ್ಟಿ ಇದೆಲ್ಲ ಫಿಕ್ಸ್ ಮಾಡಿದ್ಮೇಲೆ ಗೊತ್ತಾಗಿದ್ದು. ಬೆಡ್ ಆಪೋಸಿಟ್ ಅಲ್ಲಿ ಈ ರೀತಿ ಮಿರರ್ ಬರಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಆದಷ್ಟು ಬೇಗ ಇದನ್ನ ಚೇಂಜ್ ಮಾಡಿಸೋ ಪ್ಲಾನ್ ಅಲ್ಲಿ ಇದೀವಿ. ಇನ್ನು ನೀವೇನಾದ್ರೂ ಹೊಸದಾಗಿ ಮನೆ ಕಟ್ತಾ ಇದ್ರೆ ಅಥವಾ ಕಟ್ಟೋ ಪ್ಲಾನ್ ಅಲ್ಲಿ ಇದ್ರೆ ಈ ಡ್ರೆಸ್ಸಿಂಗ್ ಟೇಬಲ್ ಬಗ್ಗೆ ಒಂದ್ಸರಿ ವಿಚಾರಿಸಿ ಆಮೇಲೆ ಮಾಡಿಸ್ಕೊಳ್ಳಿ. ಹಾಗೆ ಈ ರೂಮಲ್ಲಿ ನಮಗೆ ಒಂದು ಹಿಡನ್ ಬಾತ್ರೂಮ್ ಬರುತ್ತೆ. ನಿಮ್ಗೆ ಗೊತ್ತೂ ಆಗೋದಿಲ್ಲ ಈ ರೂಮ್ ಎಂಟ್ರಿ ಆದ್ರೆ ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ ಅಂತ. ಆ ರೀತಿ ವುಡ್ ವರ್ಕ್ ನ ಮಾಡಿಸಿದೀವಿ. ನೆಕ್ಸ್ಟ್ ಈ ಡೋರ್ ಹಿಂದ್ಗಡೆ ಒಂದು ರ್ಯಾಕ್ ನ ಮಾಡಿಸಿದೀವಿ. ಮಕ್ಕಳು ಬುಕ್ಸ್ ಇಡೋದಕ್ಕಾಗಿರ್ಬೋದು ಅಥವಾ ಮನೇಲಿ ಮಕ್ಕಳಿದ್ದಾರೆ ಅಂದ್ರೆ ಸ್ವಲ್ಪ ಮೆಡಿಸಿನ್ಸ್ ಎಲ್ಲ ಇಡ್ಲೇಬೇಕಾಗತ್ತೆ ಅಲ್ವಾ. ಸೊ ಹಾಗಾಗಿ ಈ ರ್ಯಾಕ್ ನ ನಾನು ಕಂಪ್ಲೀಟ್ಲಿ ಅದಕ್ಕೆ ಅಂತ ಯೂಸ್ ಮಾಡ್ತೀನಿ. ಅದು ಬಿಟ್ರೆ ಈ ಸೈಡ್ ಅಲ್ಲಿ ವಾರ್ಡ್ರೋಬ್ ಬರುತ್ತೆ. ಸೊ ನಾವಿಲ್ಲಿ ಸ್ಲೈಡಿಂಗ್ ವಾರ್ಡ್ರೋಬ್ ನ ಮಾಡಿಸಿದೀವಿ. ಆಕ್ಚುಲಿ ನಾರ್ಮಲ್ ವಾರ್ಡ್ರೋಬೇ ಚೆನ್ನಾಗಿರುತ್ತೆ ಮಕ್ಕಳಿರೋ ಮನೆಯಲ್ಲೆಲ್ಲ, ಯಾಕೆಂದ್ರೆ ಸ್ಲೈಡ್ ಮಾಡುವಾಗ ಮಕ್ಕಳು ಬೆರಳುಗಳು ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ಬಟ್ ನಮ್ದು ಫಿಕ್ಸ್ಡ್ ಕಾಟ್ ಇರೋದ್ರಿಂದ ಈ ರೀತಿ ವಾರ್ಡ್ರೋಬೇ ನಮಗೆ ಪರ್ಫೆಕ್ಟ್ ಆಗಿ ಇಲ್ಲಿಗೆ ಮ್ಯಾಚ್ ಆಗ್ತಾ ಇತ್ತು, ಹಾಗಾಗಿ ಇದನ್ನ ಮಾಡಿಸ್ಕೊಂಡಿದೀವಿ. ನೆಕ್ಸ್ಟ್ ನಮ್ಮನೆಯಲ್ಲಿರುವಂತ ಆಲ್ಮೋಸ್ಟ್ ಎಲ್ಲಾ ಡೋರ್ಗಳು ಇನ್ಕ್ಲೂಡಿಂಗ್ ಈ ವಿಂಡೋಸ್ ಡೋರ್ ಕೂಡ ಟೀಕ್ ವುಡ್ ಇಂದಾನೆ ಮಾಡಿಸಿರೋದು. ಈ ವಿಂಡೋಸ್ಗೆ ಎರಡೂ ಸೈಡ್ ಅಲ್ಲೂ ಕೂಡ ಈ ರೀತಿ ಡೋರ್ ಬರುತ್ತೆ. ಔಟರ್ ಸೈಡ್ ಅಲ್ಲಿ ನಾರ್ಮಲ್ ಡೋರ್ ಆದ್ರೆ ಇನ್ನರ್ ಸೈಡ್ ಅಲ್ಲಿ ಈ ರೀತಿ ಮೆಸ್ ಬರುತ್ತೆ. ಸೊ ಇದಿಷ್ಟು ನಮ್ಮ ಮಾಸ್ಟರ್ ಬೆಡ್ರೂಮ್. ಬನ್ನಿ ಇನ್ನೊಂದು ಬೆಡ್ರೂಮ್ ತೋರಿಸ್ತೀನಿ.
ನಾವು ಈ ಮನೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡುವಾಗ್ಲೇ ಇಂಟೀರಿಯರ್ ಡಿಸೈನರ್ಸ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಬಟ್ ಅವರ ಪ್ರೈಸಸ್ ಎಲ್ಲ ನಮಗೆ ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ ಹೇಳಿ ನಾವು ಲೋಕಲ್ ವುಡ್ ವರ್ಕರ್ಸ್ನ ಇಟ್ಕೊಂಡು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ವುಡ್ ವರ್ಕ್ನ ಮಾಡಿಸ್ಕೊಂಡ್ವಿ. ಇದು ಕಿಡ್ಸ್ ಬೆಡ್ರೂಮ್ ಆಗಿರೋದ್ರಿಂದ ಒಂದು ಸ್ಟಡಿ ಟೇಬಲ್ ಕಂಪಲ್ಸರಿ ಆಗಿ ಬೇಕು ಅಂತ ಹೇಳಿ ಈ ಕಾರ್ನರಲ್ಲಿ ಮಾಡಿಸಿದೀವಿ. ಈ ಸ್ಟಡಿ ಟೇಬಲ್ ಕೆಳಗಡೆನೆ ನಾನು ಮಕ್ಳದ್ದು ಟಾಯ್ಸ್ ಆಗಿರ್ಬೋದು ಅಥವಾ ನಾನು ಯೂಶಲ್ ಆಗಿ ಮೀಶೋ ಪ್ರಾಡಕ್ಟ್ಸ್ ಹಾಲ್ಸ್ ಎಲ್ಲ ಮಾಡ್ತಾ ಇರ್ತೀನಲ್ವಾ, ಬಂದಿರೋ ಪಾರ್ಸಲ್ನೆಲ್ಲ ಇಡೋದಕ್ಕೆ ಅಂತ ಹೇಳಿ ಈ ಸ್ಪೇಸ್ನ ಯುಟಿಲೈಸ್ ಮಾಡ್ಕೊಂಡಿದೀನಿ. ಮನೆ ಕಟ್ಟಿ ನೋಡು ಮದ್ವೆ ಮಾಡಿ ನೋಡು ಅಂತ ಹೇಳ್ತಾರೆ. ಮನೇನ ಸ್ಟಾರ್ಟ್ ಮಾಡುವಾಗ ಎಷ್ಟು ಹುರುಪಿರುತ್ತೆ ಅಲ್ವಾ, ಮನೆ ಮುಗಿತಾ ಬಂದ ಹಾಗೆ ಅಷ್ಟೇ ಟಫ್ ಆಗುತ್ತೆ. ಅದನ್ನ ನಾವು ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದೀವಿ. ಮನೆ ಕಟ್ಟುವಾಗ ವರ್ಕರ್ಸ್ ಚೆನ್ನಾಗಿದ್ರೆ ನಾವು ಅನ್ಕೊಂಡಿರೋ ತರ ಮನೆನ ಕಟ್ಬೋದು. ಸೊ ನಮ್ಮ ಮನೆಗೆ ಈ ವುಡ್ ವರ್ಕ್ ನ ಮಾಡಿಸುವಾಗ ನಮಗ್ ಸಿಕ್ಕಿರೋ ವುಡ್ ವರ್ಕರ್ ತುಂಬಾ ಚೆನ್ನಾಗಿದ್ರು. ಎಲ್ಲೆಲ್ಲಿ ಏನೇನ್ ಬರಬೇಕು, ಯಾವ ರೀತಿ ಮೆಟೀರಿಯಲ್ ನ ಯೂಸ್ ಮಾಡಬೇಕು ಅಂತ ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಈ ವುಡ್ ವರ್ಕ್ ಅನ್ನ ಮಾಡಿದ್ದಾರೆ. ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಇಲ್ಲಿ ಕೊಟ್ಟಿರ್ತೀನಿ. ಜಗದೀಶ್ ಅಂತ ಅವರ ಹೆಸರು. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಜಗದೀಶ್ ಅವರೇ, ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ. ಇದು ಡೆಫಿನೆಟ್ಲಿ ಕೊಲಾಬ್ರೇಷನ್ ಅಂತೂ ಅಲ್ಲ, ನೀವೇ ನೋಡ್ತಾ ಇದ್ದೀರಲ್ವಾ ನಮ್ಮ ಮನೆ ವುಡ್ ವರ್ಕ್ ಯಾವ ರೀತಿ ಫಿನಿಶಿಂಗ್ ಇದೆ ಅಂತ ಹೇಳಿ. ನಮ್ಮ ಮನೆಗೆ ಬಂದಿರುವಂತ ತುಂಬಾ ಜನ ವುಡ್ ವರ್ಕ್ ನ ಯಾರ ಹತ್ರ ಮಾಡಿಸಿದ್ರಿ ಅಂತ ಕೇಳ್ತಾನೆ ಇರ್ತಾರೆ. ಸೊ ಪರ್ಸನಲಿ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ನಂಬರ್ನ ಕಲೆಕ್ಟ್ ಮಾಡ್ಕೊಂಡು ನಿಮ್ ಜೊತೆ ಈ ವಿಡಿಯೋನಲ್ಲಿ ಶೇರ್ ಮಾಡಿದೀನಿ. ಇನ್ನು ಈ ಬೆಡ್ ಮೇಲ್ಗಡೆ ಇರೋವಂಥದ್ದು ಜಸ್ಟ್ ವಾಲ್ ಸ್ಟಿಕ್ಕರ್ ಅಷ್ಟೇನೆ. ಈವನ್ ನಮ್ಮ ಟಿವಿ ಯೂನಿಟ್ ಇದಲ್ವಾ ಅಲ್ಲಿ ಹಚ್ಚಿರೋದು ಕೂಡ ವಾಲ್ ಸ್ಟಿಕ್ಕರೇ. ನಮ್ಗೆ ಈ ರೀತಿ ವೆರೈಟಿ ವಾಲ್ ಸ್ಟಿಕ್ಕರ್ಸ್ ಸಿಗುತ್ತೆ, ಯಾವ್ದು ಬೇಕೋ ಅದನ್ನ ನಾವು ಯೂಸ್ ಮಾಡ್ಕೋಬಹುದು. ಸೊ ಫೈನಲಿ ತುಂಬಾ ದಿನದಿಂದ ಹೋಮ್ ಟೂರ್ ಮಾಡಿ ಅಂತ ಕೇಳ್ತಾ ಇದ್ರಿ ಅಲ್ವಾ, ದಿಸ್ ಇಸ್ ಅವರ್ ಹೋಮ್ ಟೂರ್. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಕಮೆಂಟ್. ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗ್ ಅಲ್ಲಿ. ಬಾಯ್.